Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ಗೆ ಈಗ ಮುನ್ನಡೆಯಾಗಿದೆ. 45,000 ಮತಗಳ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಸುಧಾಕರ್. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯಗೆ ಹಿನ್ನಡೆಯಾಗಿದೆ. ಆರಂಭದಿಂದಲೂ ಕೂಡ ಸುಧಾಕರ್ ಮುನ್ನಡೆಯಲ್ಲಿದ್ದಾರೆ. ಇಲ್ಲಿ 8ನೇ ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ ಸುಧಾಕರ್ ಮುನ್ನಡೆಯಲ್ಲಿದ್ದಾರೆ. 7 ಕಾಂಗ್ರೆಸ್ ಶಾಸಕರಿರುವಂತಹ ಕ್ಷೇತ್ರ ಇದು. ಆದರೆ ಬಿಜೆಪಿ ಭರ್ಜರಿ ಲೀಡಲ್ಲಿದೆ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯಗೆ ಸೇಫ್ ಝೋನ್ ಆಗಬಹುದು ಅಂತ ಹೇಳಿ ಲೆಕ್ಕಾಚಾರವನ್ನ ಮಾಡಿಕೊಂಡು ಕಾಂಗ್ರೆಸ್ ನಿಲ್ಲಿಸಿದ್ದು. ಯಾಕಂದ್ರೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ನ MLAಗಳಿರೋದ್ರಿಂದಾಗಿ ಗೆಲುವು ಸುಲಭ ಆಗಬಹುದು. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಏನಿತ್ತು ಕಾಂಗ್ರೆಸ್ದು, ಅದು ತಲೆಕೆಳಗಾಗಿದೆ. ಯಾಕಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಅದು 45,000 ಲೀಡ್ ಇದೆ. ರಕ್ಷಾರಾಮಯ್ಯ ಸ್ಟಿಲ್ ಹಿನ್ನಡೆಯಲ್ಲಿದ್ದಾರೆ. ಸೋಲನ್ನ ಗೆಲುವನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ ಹೊರಟಿರುವಂತಹ ಸುಧಾಕರ್ ಎಷ್ಟರ ಮಟ್ಟಿಗೆ ಅದು ಸೋಲು ಗೆಲುವಾಗುತ್ತೆ? ಯಾಕೋ ನೋಡಿದಂತಹ ಸಂದರ್ಭದಲ್ಲಿ ಅನಿಸ್ತಾ ಇದೆ ಸುಧಾಕರ್ ಗೆಲುವಿನ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅದು ಹೇಳಿ ಕೇಳಿ ನಿರಂತರವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬಿಜೆಪಿಯ ಭದ್ರಕೋಟೆನೇ ಬಿಜೆಪಿ ಭದ್ರಕೋಟೆನೇ ಆಗೋಗ್ಬಿಟ್ಟಿದೆ ಅದು. ಇಂಥ ಸಂದರ್ಭದಲ್ಲಿ ಸುಧಾಕರ್ ಎಷ್ಟರ ಮಟ್ಟಿಗೆ ಅಲ್ಲಿ ಕರಾಮತ್ತು ಮಾಡ್ತಾರೆ ನೋಡಬೇಕು. ರಕ್ಷಾರಾಮಯ್ಯ ಯಾಕೋ ಸ್ವಲ್ಪ ಡಲ್ ಹೊಡೆದ್ರಂಗೆ ಕಾಣ್ತಾ ಇದ್ದಾರೆ. ಅಂತರ ಬಹಳ ಇಲ್ದಂಗಿರ್ಬೋದು. ಆದರೂ ಕೂಡ ಇದೇ ಅಂತರ ಮುಂದುವರೆದರೆ ಬಹುಶಃ ಸುಧಾಕರ್ ಅವರ ಗೆಲುವು ಬಹಳ ಸಲೀಸಾಗಬಹುದು ಅನ್ನುವಂಥ ಮಾತು ನಾವು ನೋಡ್ತಾ ಇದ್ದೀವಿ. ಬಳ್ಳಾರಿನಲ್ಲಿ ರಾಮುಲು ಹಿನ್ನಡೆ. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ನಿರಂತರವಾಗಿ ಮುನ್ನಡೆಯನ್ನು ಸಾಧಿಸ್ತಾನೆ ಇದೆ. ಮೊದಲ ಸುತ್ತಿನಿಂದ ಇಲ್ಲಿ ತನಕ. ಇನ್ನೊಂದು ಕಡೆಗೆ ನಾವು ಉಡುಪಿ ನೋಡ್ತಾ ಇದ್ದೀವಿ, ಪೂಜಾರಿಯಲ್ಲಿ ಮುನ್ನಡೆ. ಕಾಂಗ್ರೆಸ್ನ ಅಭ್ಯರ್ಥಿ ತುಕಾರಾಮ್ ನಾವು ನೋಡ್ತಾ ಇದ್ದೀವಿ, ಅವರು ತುಂಬ ಸ್ಪಷ್ಟವಾಗಿ ಮುನ್ನಡೆಯಲ್ಲಿದ್ದಾರೆ ರಾಮುಲು ವಿರುದ್ಧವಾಗಿ. 8ನೇ ಸುತ್ತಲೂ ಕೂಡ ಕುಮಾರಸ್ವಾಮಿ ಮುನ್ನಡೆ. 1,45,039 ಮತಗಳ ಮುನ್ನಡೆ. ಜೆಡಿಎಸ್ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ 3,72,848 ಮತಗಳನ್ನು ಪಡೆದಿದ್ದಾರೆ. ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು 2,27,809. 8ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಕಂಡಿದೆ. ಕುಮಾರಸ್ವಾಮಿ ನಿರಂತರವಾದಂತಹ ಮುನ್ನಡೆ. ಭರ್ಜರಿ ಲೀಡ್ ಕಡೆಗೆ ಕುಮಾರಸ್ವಾಮಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಬಹುಶಃ ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರೆದರೆ ಕುಮಾರಸ್ವಾಮಿ ಗೆಲುವಿನ ಗೆರೆಯನ್ನು ದಾಟಿ ಬಿಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹೀಗಾಗಿನೇ ಕುಮಾರಸ್ವಾಮಿ ಈಗ ಬೆಂಗಳೂರಿನಿಂದ ಅವರೀಗ ಮಂಡ್ಯ ಕಡೆಗೆ ಹೊರಟಿದ್ದಾರೆ. 3,72,848, 2,27,809 ಅಂತರ. 1,45,000 ಸಾಮಾನ್ಯ ಅಂತರ ಅಲ್ಲ. ಹೀಗಾಗಿನೇ ನನಗನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆಗೆ ಇವರ ಟ್ಯಾಕ್ಟಿಕ್ ಇದೆಯಲ್ಲ, ಇವ್ರ ತಂತ್ರಗಾರಿಕೆ ತುಂಬಾ ಸ್ಪಷ್ಟವಾಗಿ ಕೆಲಸ ಮಾಡ್ಕೊಂಡು ಕಾಣ್ತಾ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.